ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೆರಿ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇಸ್ ವ್ಲಾಗ್ ಇದು. ಆ್ಯಂಡ್ ಇವತ್ತು ನನ್ನ ವೀಕ್ ಆಫ್ ಇದೆ, ಅದಕ್ಕೋಸ್ಕರ ಸೊ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಇವಾಗ ಫಸ್ಟ್ ಪ್ಲ್ಯಾನ್ ಬಂದು ಇಲ್ಲಿ ನೋಡಿ, ರೇಣಿ ಹೇರ್ ಕಟ್ ಇದೆ. ಸೊ ಹೇರ್ ಕಟ್ ಮುಗಿಸ್ಕೊಂಡು ಬರಬೇಕು. ಸೊ ಅವಳದ್ದು ಹೇರ್ ಕಟ್ ಎಲ್ಲ ಹೇಗಿದೆ ಅಂತ ನಾನು ತೋರಿಸ್ತೀನಿ, ಅಂದರೆ ಕರ್ಕೊಂಡು ಹೋಗೋದ್ರಿಂದ ಅದೊಂದು ವ್ಲಾಗ್ ಮಾಡೋಣ ಅಂತ. ಸೊ ಬನ್ನಿ ಹೋಗೋಣ. ಹೊಡ್ತಾ ಇದ್ದೀನಿ ಇವಾಗ ನಾನು. ಅವಳದು ಕಾರ್ಡು ಅಂದರೆ ಅವಳದು ಇಂಜೆಕ್ಷನ್ ಕಾರ್ಡ್ ಇದೆಲ್ಲ, ವ್ಯಾಕ್ಸಿನೇಷನ್ ಕಾರ್ಡು ಎಲ್ಲನೂ ತೊಗೊಂಡಾಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ ಅವಳಿಗೆ ಹೇರ್ ಕಟ್ ಮಾಡ್ಸೋಕೆ. ಫುಲ್ ಗ್ರೋಮಿಂಗ್ ಮಾಡ್ಸೋಣ ಅಂತ ಪ್ಲ್ಯಾನ್ ಇರೋದು. ಬನ್ನಿ ಹೋಗೋಣ ಇವತ್ತು. ಇವತ್ತು ನನ್ನ ಔಟ್ಫಿಟ್ ಹೀಗಿದೆ. ಓಕೆ ಬನ್ನಿ ಹೋಗೋಣ. ಸೊ ಬಂದು ರೀಚ್ ಆದ್ವಿ. ಇಲ್ಲಿ ನೋಡಿ ರೇನಿ, ನೋಡಿ ಸೊ ಇವರು ನಮ್ಮ ರೇನಿನ ನೋಡಿಬಿಟ್ಟು ಇಷ್ಟಪಡ್ತಾಯಿದ್ರು. ಬಟ್ ಅವ್ರಿಗೆ ಮುಟ್ಟಕ್ಕೆ ಭಯ ಆಗಿತ್ತು. ಸೊ ದೂರದಿಂದನೇ ನಿಂತ್ಕೊಂಡು ನೋಡ್ತಾಯಿದ್ರು. ಸೊ ನಾವು ಒಳಗಡೆ ಬಂದ್ರಿ. ಸೊ ಇಲ್ಲಿ ನಾವು ಅಪಾಯಿಂಟ್ಮೆಂಟ್ ಮುಂಚೆನೇ ತೊಗೊಂಡಿದ್ವಿ. ಸೊ ಅದಕ್ಕೆ ವೆಯ್ಟಿಂಗಲ್ಲಿ ಇದ್ದಿದ್ದು. ಸೊ ಆಮೇಲೆ ಕರೆದ್ರು ಅವರು. ಒಳಗಡೆ ಹೋದಾಗ ರೇಣಿ ತುಂಬಾ ಭಯ ಬಿದ್ದಳು, ಏನು ನಡೀತಿದೆ ನನಗಿಲ್ಲಿ ಅಂತ. ಮತ್ತು ನಾನು ಕಾಣಿಸ್ಕೊಂಡಿಲ್ದಿರ ಅವಳು ತುಂಬಾ ಹೆದ್ರುಕೊಂಬಿಟ್ಟಿದ್ಲು. ಸೊ ಅದಾದಮೇಲೆ ನಾವು ಅವ್ರ ಜೊತೆ ಇರೋದು ಬೇಡ ಅಂದ್ಬಿಟ್ಟು, ಇಲ್ಲಾಂದ್ರೆ ನಾವು ಅಲ್ಲೇ ಇದ್ದರೆ ತುಂಬಾ ಅವಳು ಇದು ಮಾಡ್ತಾಳೆ ಅಂದ್ಬಿಟ್ಟು ನಾವು ಹೊರಗಡೆ ಬಂದುಬಿಟ್ವಿ. ಸೊ ಮೀನ್ ವೈಲ್ ಏನಂದರೆ ಒಳಗಡೆ ಇಲ್ಲಿ ಏನೇನು ಐಟಮ್ಸ್ಗಳಿರುತ್ತೆ, ಸೊ ಕ್ಯಾಟ್ ಫುಡ್ಡು, ಡಾಗ್ ಫುಡ್ಸ್ ಏನೇನಿದೆ ಅದೆಲ್ಲನೂ ನಾವು ಚೆಕ್ ಮಾಡ್ತಾಯಿದ್ವಿ. ಬಟ್ ಎಲ್ಲನೂ ಎಕ್ಸ್ಪೆನ್ಸಿವ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ. ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ. ಅವಳು ವೀಡಿಯೋದಲ್ಲಿ ನಾನು ಬರೋದಿಲ್ಲ, ನೀನೇ ಮಾಡು ಅಂತ ಹೇಳಿ ಅವಳು ವೀಡಿಯೋನ ಅವಳೇ ಹಿಡಿತಾ ಇದ್ದಿದ್ದು. ತುಂಬ ಎಕ್ಸ್ಪೆನ್ಸಿವ್ ಇರೋದ್ರಿಂದ ನಾನು ಏನೂ ತೊಗೊಳಕ್ಕೆ ಹೋಗಿಲ್ಲ. ಅದ್ರ ಬದಲು ಹೊರಗಡೆನೇ ಪೆಟ್ ಶಾಪಲ್ಲಿ ತೊಗೊಳ್ಬೋದು. ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಅಂತ ತೊಗೊಂಡಿಲ್ಲ. ಸೊ ಇದು ಮುಗಿಸಾದ್ಮೇಲೆ ಬಟ್ ರೇಣಿದು ಒಂದು ತುಂಬಾ ಟೈಮ್ ತೊಗೊಳ್ತು. 2 hours ಅಲ್ಲೇ ಆಯಿತು. ಸರಿ ಏನು ಮಾಡೋದು ಅಂತ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡ್ವಿ. ಸೊ ಕಾಯ್ತಾ ಇದ್ದೀವಿ. ರೇನಿಗೆ ಏರ್ ವಾಶ್ ಎಲ್ಲ ಮಾಡ್ತಾಯಿದ್ದಾರೆ, ಕಾಯ್ತಾ ಇದ್ದೀನಿ. ನೋಡೋಣ ಬಂದಾಗ. ಅವಳು ಒಳಗಡೆ ಏನೇನು ಮಾಡ್ತಿದ್ದಾಳೆ, ಇಲ್ಲ ಏನಾದರೂ ತೊಂದರೆ ಕೊಡ್ತಿದ್ದಾಳ ಅಂತ ನೋಡುವಾಗ CCTV ನೋಡ್ಕೊಂಡು ಕೂತಿದ್ದೆ ನಾನು. ಅದಾದಮೇಲೆ ಒಂದು ಪೆಟ್ ಬಂತು. ಸೊ ಹೀಗೆ ಕುತ್ಕೊಂಡಿದ್ದಾಗ ಒಂದು ಪೆಟ್ ಬಂತು. ಇದು ಹೆಸರು ಟ್ರೇಸಿ ಅಂತ. ಸೊ ಇದಕ್ಕೂ ತುಂಬ ಭಯ ಆಗ್ಬಿಟ್ಟಿತ್ತು. ಪಾಪ ಅದಕ್ಕೆ ಹುಷಾರಿಲ್ಲ ಅಂತ ಕರ್ಕೊಂಬಂದಿದ್ರು. ಅದು ನೋಡಿ ಇಷ್ಟ ಆಯಿತು. ಮತ್ತು ಬಂದು ನಮ್ಮ ರೇಣಿ ಇಲ್ಲಿ ನೋಡಿ ಹೆಂಗಿದ್ದಾಳೆ ಇವಾಗ. ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು ಅಂದರೆ ನಂಗೆ ತುಂಬಾ ಇಷ್ಟ ಆದ್ಲು. ಬಟ್ ತೀರಾ ಸಣ್ಣ ಕಾಣಿಸ್ತಿದ್ಲು. ನನಗೆ ಅದೊಂದು ಬೇಜಾರಾಯಿತು. ಗುಂಡಾಗಿದ್ಲು ಆ ಕೂದಲು ಇದ್ದಾಗ. ಸೊ ಇವಾಗ ಒಂಥರ ಬಟ್ ಚೆನ್ನಾಗಿದ್ಲು ನೋಡೋಕ್ಕೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನೋಡಿ. ಆ ರಿಬ್ಬನ್ ಹಾಕಿ, ಆ ಜುಟ್ಟು ಹಾಕಿ ಎಷ್ಟು ಕ್ಯೂಟಾಗಿದ್ದಾಳೆ. ಇಲ್ಲಿ ನೋಡಿ ರೇಣಿ ಹೆಂಗಿದೆ ನೋಡಿ, ಹೆಂಗಿದ್ದಾಳೆ ಇವಾಗ. ಆಡೋದು ರೇಣಿ. ಸೊ ಫುಲ್ ಹೇರ್ ಕಟ್ ಆಗಿದೆ ಅವಳಿಗೆ. ಸೊ ನಾವು ಲಿಫ್ಟಲ್ಲಿ ಬಂದಾಗ ಬೇರೆ ಥರ ಕಾಣಿಸ್ತಿಲ್ಲ ಮುಂಚೆ. ಇವಾಗ ಆ ಲಿಫ್ಟ್ನಲ್ಲಿ ಮಿರರ್ ನೋಡ್ಬಿಟ್ಟು ತುಂಬ ಅವಳೆ ಯಾರೋ ಅಂದ್ಕೊಂಡು ಎದುರಾಡ್ತಾ ಇದ್ಲು. ಅದಾದಮೇಲೆ ಮನೆಗೆ ರೀಚ್ ಆದೆ. ಸೊ ನಮ್ಮ ಕಿಶೋರ್ ಏನು ಹೇಳ್ದ, ಹೆಂಗಿದ್ದಲ್ಲ, ಏನು ತಿಂತಿದ್ದೀನಿ, ಹೆಂಗಿದ್ದಾಳೆ ಹೆಂಗಿದ್ದಾಳೆ ಹಾಂ ಹೆಂಗೆ.
ಸೊ ಅದಾದಮೇಲೆ ನಾವು ಡಿಮಾರ್ಟಿಗೆ ಬಂದ್ವಿ. ರೇಷನ್ ತೊಗೊಳ್ಬೇಕಾಗಿತ್ತು, ಸ್ವಲ್ಪ ರೇಷನ್ ಖಾಲಿಯಾಗಿತ್ತು ಅಂತ. ಸೊ ಇಲ್ಲಿ ಬಂದಾಗ ನಾನು ಯಾವಾಗೂ ಕಪ್ ಕಲೆಕ್ಷನಲ್ಲಿ ಫಸ್ಟು ನಿಂತ್ಕೊಳ್ತೀನಿ ನಾನು ಡಿಮಾರ್ಟಿಗೆ ಬಂದಾಗ. ಸೊ ಅದಾದಮೇಲೆ ಇಲ್ಲಿ ರಕ್ಷಾಬಂಧನ ಹಬ್ಬ ಹತ್ರ ಬರ್ತಿದೆ ಅಲ್ವಾ, ಸೊ ಇಲ್ಲಿ ರಾಖಿ ಕಲೆಕ್ಷನ್ಸ್ ಇಟ್ಟಿದ್ರು. ಸೊ ಇದರಲ್ಲಿ ನಾನೊಂದು ರಾಖಿ ಕಲೆಕ್ಷನಲ್ಲಿ ನಾನೊಂದು ತೊಗೊಂಡೆ, ನನ್ನ ಫ್ರೆಂಡ್ ಕೂಡ ತೊಗೊಂಡು 2. ಸೊ ಇದು ತೊಗೊಂಡಾದ್ಮೇಲೆ ಮನೆಗೆ ಹೊರಟಿದ್ದೆ, ರೇಷನ್ ಎಲ್ಲ ತೊಗೊಂಡು. ಸೊ ಹಾಗೆ ರೇಷನ್ ತೊಗೊಂಡು ಬರ್ತಾ ಚಿಕನ್ ಲಿವರ್ ತೊಗೊಂಬಂದೆ ಟೆಂಡರಿಂದ. ಸೊ ವೀಕ್ ಆಫ್ ಅಲ್ವಾ, ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾರ್ಮಲಾಗಿ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸಿಗೆ ಚಿಕನ್ ತೊಗೊಂಡು ಬಂದೆ. ಲಿವರ್ ತೊಗೊಂಡ್ಬಂದೆ ಚಿಕನ್ದು. ತುಂಬಾ ಟಯರ್ಡ್ ಆಗಿಬಿಟ್ಟಿದೆ, ನಾನು ಪೂರ್ತಿ ದಿನ ಹೊರಗಡೆ ಇದ್ದು. ಸೊ ಹಾಗೆ ಸುಮ್ಮನೆ ನಾರ್ಮಲಾಗಿ ಮಾಡ್ಕೊಳ್ಳೋಣ, ತುಂಬ ರಿಸ್ಕಿ ಬೇಡ ಅಂದ್ಬಿಟ್ಟು ನಾರ್ಮಲಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.